ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನು ಅಂತ ನೀವು ತಮ್ಲೇನು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಇವತ್ತು ನಾನು ಶೇರ್ ಮಾಡ್ಕೊತಿರೋದು ನನ್ನ 10th ಎಕ್ಸಾಮ್ ಸ್ಟೋರಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು. ಸೊ ತಮ್ಲೇನಲ್ಲಿ ನೋಡಿರ್ತೀರಾ, 10th ಫೇಲ್ ಆಗಬೇಕಾಗಿತ್ತು ನಾನು. ಆದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೆ ಹೇಗೆ ಅಂತ ತಿಳಿಸಿದ್ದೀನಿ. ಹಾಗೆ ಟೀಚರ್ ಮಗಳು ಎಷ್ಟು ಮಾರ್ಕ್ಸ್ ತೊಗೊತಾಳೆ ನೋಡೋಣ ಅಂತೆಲ್ಲ ಹೇಳಿದರು. ಸೊ ಅದೊಂಥರ ವ್ಯಂಗ್ಯವಾಗಿ, ಅಂದರೆ ಎಷ್ಟು ತೊಗೊಂಬಿಡ್ತಾಳೆ ನೋಡೋಣ ಅನ್ನೋ ಥರ ಹೇಳಿದರು ಅವಾಗ. ಸೊ ಅದು ನನ್ನ ಕಿವಿಗೆ ಬಿತ್ತು. ಸೊ ಅವಾಗ ಸ್ವಲ್ಪ ಹುಷಾರಾದೆ ನನ್ನ ಕಿವಿಗೆ ಬಿದ್ದಿದ ತಕ್ಷಣ. ಆಮೇಲೆ ಈ ವಿಡಿಯೋದಲ್ಲಿ ಸ್ಟಡಿ ಟಿಪ್ಸ್ ಕೂಡ ಕೊಡ್ತೀನಿ. ಯಾರ್ಯಾರು ಓದ್ತಿರ್ತೀರಲ್ಲ, ಸೊ ನಿಮಗೆ ಯೂಸ್ ಆಗುತ್ತೆ ಈ ವಿಡಿಯೋ. ಸೊ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ ಫ್ರೆಂಡ್ಸ್, ಈಗ ವಿಡಿಯೋಗೆ ಹೋಗೋಣ ಬನ್ನಿ. ಫಸ್ಟು ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. 8th 9th 10th ಎಲ್ಲ ಒಂದೇ ಸ್ಕೂಲಲ್ಲಿ ನಾನು ಓದಿದ್ದು. ಏನು ಅಂತಂದರೆ 8th 9th ಎಲ್ಲ ತುಂಬ ಈಸಿಯಾಗಿ ಹೊಟ್ಟೋಯ್ತು. ಅಷ್ಟೊಂದು ಓದಿ ಅಂತ ಹೇಳ್ತಾಯಿದ್ರು. ತುಂಬ ಸ್ಟಡೀಸ್ ಕಡೆ ಗಮನ ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು ಸ್ಕೂಲಲ್ಲಿ. ಬಟ್ 10th ಬಂದಿದ ತಕ್ಷಣ ಏನಂದರೆ ಏನು ಆಟ ಇಲ್ಲ, ಫ್ರೀ ಟೈಮ್ ಇಲ್ಲ, ಏನೂ ಇಲ್ಲ. ಬರೀ ಸಿಲೆಬಸ್ ಎಲ್ಲ ಅದನ್ನು ಕಂಪ್ಲೀಟ್ ಮಾಡೋದ್ರ ಕಡೆ ಇದು ಟೆಸ್ಟ್ಗಳು ಮತ್ತು ಈ ಥರ ಮಿಡ್ಟರ್ಮ್ ಥರ ಎಲ್ಲ ಅವರು ಬರೀ ಪರೀಕ್ಷೆಗಳೇ ಇತ್ತು. 10th ಜಾಸ್ತಿ ಓದೋದು, ಪರೀಕ್ಷೆ ಬರೆಯೋದು, ಆ ಥರನೇ ಇರ್ತಾಯಿತ್ತು. ಯಾಕಂದರೆ 10th ಒಂದು ಸ್ವಲ್ಪ ಇಂಪಾರ್ಟೆಂಟು. ನೀವು ಎಕ್ಸಾಮ್ ಚೆನ್ನಾಗಿ ಮಾಡಬೇಕು, ನಿಮ್ಮ ಲೈಫು ಚೇಂಜ್ ಆಗೋ ಲೆವೆಲ್ಲೇ ಇದು. ಸೊ 10th ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಅಷ್ಟೇ ನಮ್ಮ ಸ್ಕೂಲಲ್ಲಂತೂ ಬರೀ ಓದು ಅನ್ನೋದೇ ಆಗ್ತಾಯಿತ್ತು. ತಿಂಗಳಿಗೆ ಯಾವಾಗೋ 2-3 ಸರಿ ಅಷ್ಟೇ ಮಾತ್ರ ಆಟ ಆಡೋಕ್ಕೆ ಅಂತ ಫ್ರೀಯಾಗಿ ಬಿಟ್ಬಿಡ್ತಾಯಿದ್ರು ಒಂಡೆ. ಮಿಕ್ಕಿದ ಟೈಮಲ್ಲೆಲ್ಲ ಗ್ರೂಪ್ ಸ್ಟಡೀಸು, ಸ್ಪೆಷಲ್ ಏನು ಹೇಳ್ತಾರದು ಸ್ಪೆಷಲ್ ಕ್ಲಾಸಸ್ಸು ಅವೆಲ್ಲ ನಡೀತಾ ಇತ್ತು. ಹತ್ತತ್ರ ಇನ್ನು ಎಕ್ಸಾಮಿಗೆ ಬರೋ ಹತ್ತತ್ರ ಎಲ್ಲರೂ ಗುಂಪಲ್ಲಿ ಗ್ರೂಪ್ ಸ್ಟಡೀಸ್ ಮಾಡ್ತಾಯಿದ್ವಿ. ಆಮೇಲೆ ಟೀಚರ್ಸ್ ಎಲ್ಲ ಇದ್ದು ಅಲ್ಲಿ ಮಾತಾಡ್ಕೊತಾಯಿದ್ರು ಎಕ್ಸಾಮ್ ಬಗ್ಗೆ. ಇವಾಗ 10th ರಿಸಲ್ಟ್ ಏನು ಬರುತ್ತೋ ಏನೋ ಅಂತ ಅವ್ರದ್ದು ಯೋಚನೆ. ಸೊ ಅವ್ರದ್ದೇ ಅಲ್ವಾ ಜವಾಬ್ದಾರಿ. ಸೊ ಹೆಂಗೆ ಬರುತ್ತೆ, ಯಾರ ಮಕ್ಕಳೆಲ್ಲ ಹೇಗೆ ಮಾಡ್ತಾರೆ ಏನು ಅಂತೆಲ್ಲ ಡೀಪಾಗಿ ಮೀಟಿಂಗ್ ಮಾಡ್ತಾಯಿದ್ರು ಟೀಚರ್ಸ್ ಎಲ್ಲ. ಸೊ ನಾವಿರೋ ಕಡೆನೇ ಹತ್ರದಲ್ಲೇ ಟೀಚರ್ಸ್ ಇದ್ದರು. ಆವಾಗ ನನ್ನ ನೋಡಿಕೊಂಡೇ ಹೇಳಿದ್ರು ಟೀಚರು. ನಮ್ಮಮ್ಮ ಟೀಚರು, 8th 9th 10th ಟೀಚರ್ ನಮ್ಮಮ್ಮ. ಸೊ ಟೀಚರ್ ಮಗಳು ಅಂತ ನಾನು ಸ್ವಲ್ಪ ಜಾಸ್ತಿನೇ ರೆಕಗ್ನೈಸ್ ಆಗಿದ್ದೆ, ಸ್ವಲ್ಪ ಫೇಮಸ್ಸು ಕೂಡ ಆಗಿದ್ದೆ. ಓದ್ತಾ ಇದ್ದೆ ನಾನು ಹೇಗೆ ಓದ್ತಾ ಇದ್ದೆ ಅಂತಂದರೆ ಪರವಾಗಿಲ್ಲ, ನಾನು ಸೀರಿಯಸ್ ಆಗಿ ತೊಗೊಂಡು ಓದ್ತಾ ಇದ್ದರೆ ಚೆನ್ನಾಗಿ ಮುಂದಕ್ಕೆ ಬರ್ತಾಯಿದ್ದೆ. ಬಟ್ ಓದೋ ಹುಡುಗಿ ಅಂತ ಹೆಸರಿತ್ತು. ಸೊ ಟೀಚರ್ ಮಗಳು ಓದ್ತಾಳೆ ಪರವಾಗಿಲ್ಲ ಅಂತೆಲ್ಲ ಹೆಸರಿತ್ತು. ಬಟ್ ಏನು ಅಂತಂದರೆ ಅವಾಗೆಲ್ಲ ಟೀಚರ್ಸ್ ಎಲ್ಲ ಕೂತ್ಕೊಂಡು ನೋಡೋಣ ಟೀಚರ್ ಮಗಳು ಎಷ್ಟು ಮಾರ್ಕ್ಸ್ ತೆಗಿತಾಳೆ ನೋಡೋಣ ಅಂತ ಹೇಳಿದ್ರು. ಅಂದರೆ ಅವ್ರು ಹೇಳೋದು ಹೆಂಗಿತ್ತು ಅಂದರೆ ಒಂಥರ ನೋಡೋಣ ಟೀಚರ್ ಮಗಳಾಗಿ ಎಷ್ಟು ತೆಗಿತಾಳೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಏನು, ಆ ಥರ ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಓಕೆ, ಇವ್ರು ಹೇಳ್ತಾ ಇರೋದೇನು ಅಂತಂದರೆ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ. ಟೀಚರ್ ಮಗಳು ಅಂತ ಒತ್ತಿ ಹೇಳ್ತಾ ಇದ್ದಾರೆ. ಸರಿ, ನಾನೇನಾದರೂ 10th ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ, ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ನಮ್ಮಮ್ಮಂಗೆ ಅವಮಾನ. ನಾನೇನೋ 10th ಬರೆದುಬಿಟ್ಟು ಹೋಗ್ಬಿಡ್ತೀನಿ ಕಾಲೇಜ್ಗೆ, ಬಟ್ ನಮ್ಮಮ್ಮ ಅಲ್ಲೇ ಇದ್ದು ಕೆಲಸ ಮಾಡಬೇಕಲ್ವ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಎಷ್ಟು ಮಾರ್ಕ್ಸ್ ತೆಗಿತಾಳೆ ನೋಡೋಣ ಅಂದರೆ ಏನಂದರೆ ಟೀಚರ್ ಮಗಳಿಗೆ ಏನು ಮಾರ್ಕ್ಸ್ ತೆಗ್ದಿಲ್ಲ ಅಂದರೆ ಅದೊಂಥರ ಆಮೇಲೆ ಬೇಜಾರಾಗುತ್ತಲ್ವ. ಸೊ ಅದಕ್ಕೆ ಇರಲಿ, ಎಲ್ಲರೂ ಹಿಂಗೆ ಹೇಳ್ತಾ ಇದ್ದಾರಲ್ಲ, ನಾನು ಚೆನ್ನಾಗೇ ಇದು ಮಾಡಬೇಕು. ಅಲ್ಲಿವರೆಗೂ ನಾನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಪ್ರಾಮಿಸ್ ಹೇಳ್ಬೇಕಂದ್ರೆ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಪಾಠ ಮಾಡ್ತಾಯಿದ್ರು, ಅದು ನಾನು ಓದ್ಕೊತಾ ಇದ್ದೆ. ಏನಾದರೂ ಕ್ವಶನ್ ಕೇಳ್ತಾಯಿದ್ರು, ಗೊತ್ತಿದ್ದರೆ ಆನ್ಸರ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ 5 ಕ್ವಶನ್ ಕೇಳಿದ್ರೆ ಒಂದು 3-4 ಆನ್ಸರ್ ಮಾಡ್ತಾಯಿದ್ದೆ ನಾನು. ಬಟ್ ಏನು ಅಂತಂದರೆ ಆ ಮಾತು ಕೇಳಿದ್ಮೇಲೆ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಬೇಕು, ಎಲ್ಲ ಪಾಠನೂ ನಾನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಎಕ್ಸಾಮ್ ಬರೀಬೇಕು, 10th ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಮೈಂಡಲ್ಲಿ ಬಂದುಬಿಡ್ತು. ಯಾಕೆಂತಂದರೆ ಅಲ್ಲಿ ಅಮ್ಮಗೆ ಇದಾಗುತ್ತಲ್ವ, ಅದೊಂಥರ ನಾನು ಟೀಚರ್ ಮಗಳಾಗಿ ಚೆನ್ನಾಗಿ 10th ಎಕ್ಸಾಮ್ ಬರೆದು ನಾನು ಒಂದು ಮಿಸ್ ಮಗಳು ಚೆನ್ನಾಗಿ ಎಕ್ಸಾಮ್ ಮಾಡಿದ್ಲು ಅಂತ ಅಂದ್ಬಿಟ್ಟು ಗೊತ್ತಾಗಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ನಾನು ಅವಾಗ ಡಿಸೈಡ್ ಮಾಡಿ, ಅವಾಗ ಏನಂದರೆ 10th ಎಕ್ಸಾಮ್ ಬರೋಕ್ಕೆ 1.5 ತಿಂಗಳು ಹಂಗಿತ್ತು ಟೈಮ್ ಅಷ್ಟೇ ನನಗೆ. ಸೊ ಅವತ್ತಿಂದ ಚಾಲೆಂಜಾಗಿ ತೊಗೊಂಡೆ. ಸೊ ನಾನು ಚಾಲೆಂಜಾಗಿ ತೊಗೊಂಡು 10th ಎಕ್ಸಾಮ್ ಬರೀಬೇಕು ಅಂತ ಅಂದ್ಬಿಟ್ಟು ದಿನ
ನನ್ನ ರೂಮಲ್ಲಿ ಏನು ಟಿ ವಿ ಗಿವಿ ಏನೂ ಇಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಫಸ್ಟು ಓದ್ಕೊಬೇಕು. ಎಲ್ಲ ಸಿಲೆಬಸ್ಸು ನಾನು ಕಂಪ್ಲೀಟ್ ಮಾಡಬೇಕು. ಎಕ್ಸಾಮ್ ಕ್ವಶನ್ ಪೇಪರ್ ಬಿಡ್ತಾರೆ, ಅದನ್ನೆಲ್ಲ ಚೆನ್ನಾಗಿ ರೆಫರ್ ಮಾಡಿಕೊಂಡೆ. ಅವೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ರೂಮಲ್ಲಿ ಬುಕ್ ಇಟ್ಕೊಂಡು ಕುತ್ಕೊಂಡ್ರೆ ಎದ್ದೇಳ್ತಾನೆ ಇರಲಿಲ್ಲ ನಾನು. ಆ ಥರ ಕುತ್ಕೊಂಡು ಓದ್ತಾ ಇದ್ದೆ ನಾನು. ಪೂರ್ವಕ್ಕೆ ಮುಖ ಮಾಡಿಕೊಂಡು ಮೇಲ್ಗಡೆ ಗಣೇಶ ದೇವ್ರದ್ದು ಒಂದು ಕ್ಯಾಲೆಂಡ್ರ್ ಇತ್ತು. ಸೊ ಗಣೇಶ ನೀನೇ ಕಾಪಾಡಪ್ಪ ಅಂದ್ಬಿಟ್ಟು ಕೆಳಗಡೆ ಗಣೇಶ ಕ್ಯಾಲೆಂಡ್ರ್ ಕೆಳಗಡೆ ನಾನು ಕುತ್ಕೊಂಡ್ಬಿಟ್ಟು ಬುಕ್ ಇಟ್ಕೊಂಡು ಮನಸ್ಸಲ್ಲಿ ದೇವ್ರು ನೆನೆಸ್ಕೊಂಡು ಬೇರೆ ತಲೆಯಲ್ಲಿ ಏನು ಯೋಚನೆ ಮಾಡ್ದಿರಾ ನಾನು ಅಂದ್ಕೊಂಡಿದ್ದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಓದ್ತಾ ಇದ್ದೆ. ಇವಾಗ ಇಲ್ಲಿ ನಿಮಗೆ ಸ್ಟಡಿ ಟಿಪ್ಸ್ ಹೇಳ್ತೀನಿ ನೋಡಿ. ಸೊ ಅವತ್ತು ನಾನು ಓದ್ತಾ ಇದ್ದಾಗ ಒಂದು 2-3 ಸರಿ ಓದ್ತಾ ಇದ್ದೆ, ಬಾಯಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ಮಾರನೇ ದಿವಸ ನಾನು ಬಾಯಟ್ ಮಾಡಿರೋದನ್ನ ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ನಾನೇ ಟ್ರೈ ಮಾಡ್ತಾಯಿದ್ದೆ. ಬರ್ತಾನೆ ಇರಲಿಲ್ಲ ನನಗೆ. ಎಲ್ಲ ಒಂದು ಲೈನ್ ಕರೆಕ್ಟಾಗಿ ಹೇಳಿದ್ರೆ ಒಂದು ಪದ ಮಿಸ್ ಆಯಿತು ಅಂತಂದರೆ ನಾನು ಮುಂದಕ್ಕೆ ಬರ್ತಾನೆ ಇರಲಿಲ್ಲ ಆನ್ಸರು. ಸೊ ಈ ಥರ ಬಾಯ್ಟ್ ಮಾಡ್ಕೊಂಡು ಹೋದರೆ ಬರಲ್ಲ. ಒಂದು ವರ್ಡ್ ಏನಾದರೂ ಮಿಸ್ ಆಯಿತು ಅಂತಂದರೆ ಪೂರ್ತಿ ಆ ಕ್ವಶನ್ಗೆ ಆನ್ಸರ್ ಏನಿದೆಯೋ ಅದಷ್ಟು ನನಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಅವಾಗ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಯಾವುದಾದ್ರು ಕ್ವಶನ್ ಪೇಪರಲ್ಲಿ ಟೀಚರ್ಸು ಇಂಪಾರ್ಟೆನ್ಸ್ ಅಂತ ಏನೇನು ಹೇಳಿರ್ತಾರೆ ನೋಡಿ, ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ತಾ ಹೋದೆ ನಾನು ಓದೋ ಟೈಮಲ್ಲಿ. ಸೊ ಯಾವುದಾದ್ರು ಇಂಪಾರ್ಟೆಂಟು, ಯಾವುದಾದ್ರು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಹಾಗೆ ಟೀಚರ್ ಯಾವುದು ಓದ್ಕೊಳ್ಳಿ ಅಂತ ಜಾಸ್ತಿ ಹೇಳಿದ್ರು ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡೆ. ಆಮೇಲೆ ಅದನ್ನು ಚೆನ್ನಾಗಿ ಓದೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ನಾವು ಯಾವತ್ತಿದ್ರೂ ಬಾಯ್ಟ್ ಮಾಡಿದ್ರೆ ದಿನ ಅದು ಬಾಯಲ್ಲಿ ಬರ್ತಾಯಿದ್ರೆ ಮಾತ್ರ ನಮಗೆ ನೆನಪಿರುತ್ತೆ. ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಒಂದು ಪದ ಏನಾದರೂ ನೆನಪು ಬರಲಿಲ್ಲ ಅಂದರೆ ಟೋಟಲ್ ಆನ್ಸರೇ ನೆನಪು ಬರಲ್ಲ. ನಾನು ಇದು ತುಂಬ ಟ್ರೈ ಮಾಡಿದ್ದೀನಿ. ನಿಮಗೂ ಏನಾದರೂ ಆ ಥರ ಅನಿಸಿದರೆ ನನಗೆ ಕಮೆಂಟ್ ಮಾಡಿ. ಸೊ ಒಂದು ಪದ ಮಿಸ್ ಆಯಿತು ಅಂತಂದರೆ ಬರೋದೇ ಇಲ್ಲ. ಸೊ ಆಮೇಲೆ ಹಿಂಗೆ ನಾನು ಬಾಯ್ಟ್ ಮಾಡಿದ್ರೆ ಆಗಲ್ಲ, ಬಾಯ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ. ಕೆಲವೊಂದು ಅರ್ಥ ಆದರೂ ಕೂಡ ನಾವು ಆನ್ಸರ್ ಥರ ಬರೆದ್ರೇ ಎಕ್ಸಾಮಲ್ಲೂ ಕೂಡ ಮಾರ್ಕ್ಸ್ ಬರೋದು. ಇವಾಗ ಪ್ರಬಂಧ ಥರ ಬರೀರಿ ಅಂತಂದರೆ ನಾವು ಅರ್ಥ ಮಾಡಿಕೊಂಡು ನಮ್ಮದೇ ಓನ್ ಇದರಲ್ಲಿ ಬರ್ಕೊಂಡು ಹೋಗ್ಬೋದು. ಬಟ್ ಅದು ಎಕ್ಸಾಮ್ಗೆ ಆನ್ಸರ್ ಅಲ್ವಾ. ಸೊ ನಾನೇನು ಮಾಡಿದೆ ಅಂತಂದರೆ ಒಂದು ಕ್ವಶನ್ನು, ಆ ಕ್ವಶನ್ಗೆ ಆನ್ಸರ್ನ ನಾನು ಒಂದು ಆನ್ಸರ್ನ 10-20 ಸರಿ ಬರೆದು ಪ್ರಾಕ್ಟೀಸ್ ಮಾಡಿದೆ. ಮೀನ್ಸ್ ಅದು ನನ್ನ ಮೈಂಡಲ್ಲಿ ಹೋಗೋಕ್ಕೆ ಆಟೋಮೆಟಿಕ್ ಪ್ರತಿಯೊಂದು ಕೂಡ ನಾನು ಬರೆದು ನಮ್ಮಮ್ಮ ಪೇಪರ್ಸ್ ಎಲ್ಲ ಕೊಡ್ತಾಯಿದ್ರು. ಕೆಲವು ಪೇಪರ್ಸ್ ಎಲ್ಲ ಇತ್ತು ಬರೆಯೋಕ್ಕೆ. ಸೊ ಅದೆಲ್ಲ ಕೊಡ್ತಾಯಿತ್ತು. ಅದರಲ್ಲೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮ್ಯಾಥ್ಸು, ಲೆಕ್ಕಗಳು 1-2 ಸರಿ ಬರೆದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. 3ನೇ ಸರಿಗೆ ನನಗೆ ಒಂದು ಅರ್ಥ ಮಾಡ್ಕೊತಾ ಇದ್ದೆ, ಇನ್ನೊಂದು ಬರೆದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಚೆನ್ನಾಗಿ ಒಂದನ್ನೇ 2-3 ಸರಿ ಓದ್ಕೊಂಡು ಮಾಡ್ತಾಯಿದ್ದೆ ನಾನು. ಸೊ ಹೇಳ್ಬೇಕಂದ್ರೆ ಇಷ್ಟು ಬಂಡ್ಲು ನಾನು 10th ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗೋಕ್ಕೆ ನಾನು ಯೂಸ್ ಮಾಡಿರೋಂತಹ ಪೇಪರ್ಸ್ ಇಷ್ಟು ಬಂಡ್ಲಾಗಿತ್ತು. ನಿಜವಾಗ್ಲೂ ಎಲ್ಲ ಸಬ್ಜೆಕ್ಟು ಅಷ್ಟೇ, ಎಲ್ಲ ಕ್ವಶನ್ಗೂ ಆನ್ಸರ್ನ ಬರೆದು ಪ್ರಾಕ್ಟೀಸ್ ಮಾಡಿ ಅದನ್ನೇ ಓದಿ ಚೆನ್ನಾಗಿ ತಲೆಯಲ್ಲಿ ತುಂಬಿಸ್ಕೊಂಡು ಮೇನ್ ಅರ್ಥ ಮಾಡ್ಕೊತಾ ಇದ್ದೆ. ಅದೊಂದು ಪ್ಲಸ್ ಪಾಯಿಂಟ್ ಆಗ್ತಾಯಿತ್ತು. ಆಮೇಲೆ ಬರೆದು ನಮಗೆ ನಾವು ಓದೋದಕ್ಕಿಂತ ನಾವು ಬರೆದ್ರೆ ಜಾಸ್ತಿ ನಮಗೆ ನೆನಪಿರುತ್ತೆ. ಸೊ ರೈಟಿಂಗು ತುಂಬ ನೆನಪಿರುತ್ತೆ. ಹಾಗೆ ನಾವು ಆ ಕ್ವಶನ್ಗೆ ನಾವು ಆನ್ಸರ್ ಬರೆದು ಹೆಂಗೆ ಪ್ರಾಕ್ಟೀಸ್ ಆಗಿರುತ್ತೆ ಅಂದರೆ, ಎಕ್ಸಾಮಲ್ಲಿ ಆ ಕ್ವಶನ್ ಬಂದರೆ ಆಟೋಮೆಟಿಕ್ಕಾಗಿ ನಮ್ಮ ಕೈ ಅದೇ ಆನ್ಸರ್ ಬರೆಯೋಕ್ಕೆ ಹೋಗ್ಬಿಡುತ್ತೆ. ಸೊ ಆ ಮಟ್ಟಿಗೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಆ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಲೇಬೇಕು ಓದೋಕ್ಕೆ. ಅಂದರೆ ಟೈಮ್ ಇರ್ತಾಯಿತ್ತಲ್ಲ ನನಗೆ. ಸೊ ಎಲ್ಲನೂ ಅಷ್ಟೇ ಬರೆದು ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈ ಹಿಸ್ಟ್ರಿ ಆ ಥರ ಎಲ್ಲ ಇರುತ್ತಲ್ಲ, ಸೊ ಅದನ್ನು ನಾವು ಬಾಯ್ಟ್ ಮಾಡಿದ್ರೂ ಬರಲ್ಲ, ನಾವು ಹೇಳ್ಕೊತಾ ಇದ್ರೂ ಬರಲ್ಲ, ಮತ್ತು ಬರೆದು ಇದು ಮಾಡಿದ್ರೂ ಬರಲ್ಲ. ಅದನ್ನ ನಾನು ಹೆಂಗೆ ಇದು ಮಾಡಿದೆ ಅಂದರೆ, ಸ್ಟೋರಿ ಥರ ನೆನ್ಪಿಟ್ಕೊಳ್ಳಿ. ಇಮ್ಯಾಜಿನೇಷನ್, ನನ್ನ ಮೈಂಡಲ್ಲೇ ನಾನು ಇಮ್ಯಾಜಿನೇಷನ್ ಮಾಡಿಕೊಂಡು ಸೊ ನಾನೇನು ಮಾಡಿದೆ, ಓಕೆ, ನನ್ನ ಮೈಂಡಲ್ಲೇ ನಾನು ಒಂದೊಂದೇ ಚಿತ್ರನೆಲ್ಲ ಇಮ್ಯಾಜಿನೇಷನ್ ಮಾಡಿಕೊಂಡು ಸ್ಟೋರಿ ಥರ ನಾನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಆಮೇಲೆ ನಾನೇ ಸ್ವಂತವಾಗಿ ಒಂದು ಸ್ವಲ್ಪ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಥರ ನಾನು ಅವೆಲ್ಲ ಇದು ಮಾಡಿಕೊಂಡೆ. ಮ್ಯಾಥ್ಸ್ ಮಾತ್ರ ಅರ್ಥ ಮಾಡ್ಕೊಳ್ಳೇಬೇಕು. ನಾವು ಅದನ್ನು ಬಾಯ್ಟ್ ಮಾಡೋದಾಗಲಿ ಪ್ರಾಕ್ಟೀಸ್ ಮಾಡೋದಾಗಲಿ ಅದೆಲ್ಲ ಮಾಡಿದ್ರೆ ಬರೋದೇ ಇಲ್ಲ. ಚೆನ್ನಾಗಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡ್ರೇ ಅದಾಗೋದು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಎಕ್ಸಾಮ್ಗೆ ಪ್ರಿಪೇರ್ ಆದೆ. ಡೇ ಆ್ಯಂಡ್ ನೈಟ್, ಬೆಳಿಗ್ಗೆ ಬೇಗ ಎದ್ದೇಳ್ತಾಯಿದ್ದೆ. ನಾವು ಓದ್ಕೊಬೇಕು ಏನಾದರೂ ನಮ್ಮ ತಲೆಯಲ್ಲಿ ನಾವು ಓದೋದು ಮೈಂಡ್ಗೆ ಹೋಗಬೇಕು ಅಂತಂದರೆ, ನಮ್ಗೆ ಓದೋಕ್ಕೆ ಇಂಟ್ರೆಸ್ಟ್ ಆದರೂ ಬರಬೇಕು ಅಂತಂದರೆ ನಾವು ಬೆಳಗಿನ ಜಾವ ಬೇಗ ಇದ್ರೇ ಆಗೋದು. ಬೆಳಗ್ಗೆ ಲೇಟಾಗಿ ಎದ್ದು ಆಮೇಲೆ ರೆಡಿಯಾಗಿ ತಿಂದ್ಬಿಟ್ಟು ಆಮೇಲೆ ಓದ್ಕೊತೀನಿ ಅಂತಂದರೆ, ಓದ್ಕೊತೀನಿ ಅಂದರೆ ಅಸಲು ಆಗೋದೇ ಇಲ್ಲ ಕೆಲಸ. ಯಾಕಂದರೆ ನಿದ್ದೆ ಬರೋಂಗಾಗುತ್ತೆ, ಇಂಟ್ರೆಸ್ಟ್ ಅಷ್ಟಿರಲ್ಲ, ಮತ್ತು ಮೈಂಡ್ ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ಆ್ಯಂಡ್ ಜಾಸ್ತಿ ಓದಬೇಕು,
ಒಳ್ಳೆ ಚೆನ್ನಾಗಿ 100% ನಾವು ಆಗಬೇಕು ನಾವು ಅಂತಂದರೆ ಆಗೋದೇ ಇಲ್ಲ. ಸೊ ಅದಕ್ಕೆ ಬೆಳಗಿನ ಜಾವ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ಏನೇ ಓದಿದ್ರು ಕೂಡ ಹಂಗೆ ಇರುತ್ತೆ ಬ್ರೈನಲ್ಲಿ. ಸೊ ನಾನು ಜಾಸ್ತಿ ಬೆಳಗಿನ ಜಾವನೇ ಓದ್ಕೊತಾ ಇದ್ದೆ. ಸೊ ಸ್ಟಡಿ ಟಿಪ್ಸ್ ಅಂದರೆ ನಾನು ಕೊಡೋದು ಏನಂತಂದರೆ ಬೆಳಗಿನ ಜಾವ ಎದ್ದು ಓದ್ಕೊಬೇಕು, ಫ್ರೆಶಪ್ ಆಗಿ ಬೆಳಗಿನ ಜಾವನೇ ಏನೇನು ಓದ್ಕೊಬೇಕು ಎಲ್ಲ ಅವಾಗ ಓದ್ಕೊಬೇಕು. ಹಾಗೆ ನಾವು ಬರೀ ಬೈಟ್ ಮಾಡೋದಕ್ಕಿಂತ ನಾವು ಅರ್ಥ ಮಾಡ್ಕೊಬೇಕು, ಬರೆದು ಪ್ರಾಕ್ಟೀಸ್ ಮಾಡ್ಕೊಬೇಕು. ಆ್ಯಂಡ್ ಆ ಕ್ವಶನ್ ಆನ್ಸರ್ಸು ಎಲ್ಲ ನಾನೇ ಟೆಸ್ಟ್ ತೊಗೊಳ್ಳೋ ಥರ ಮಾಡ್ಕೊತಾ ಇದ್ದೆ. ಎಲ್ಲ ಒಂದು 10 ಕ್ವಶನ್ ಬರ್ಕೊಂಬಿಟ್ಟು ನಾನೇ ಒಂದು ಶೀಟ್ ತೊಗೊಂಡು ಕ್ವಶನ್ ನೋಡಿ ನಾನೇ ಆನ್ಸರ್ ಬರೆಯೋ ಥರ ಈ ಥರ ನಾನೇ ಟೆಸ್ಟ್ ಥರ ಮಾಡ್ಕೊತಾ ಇದ್ದೆ ನಾನು. ಸೊ ಅದೊಂದು ಯೂಸ್ ಆಗ್ತದೆ. ಅಂದರೆ ನಾವೇನು ಓದಿದ್ದೀವಿ ಅಂತ ನಮ್ಗೆ ಎಷ್ಟು ಮೈಂಡ್ಗೆ ಹೋಗಿದೆ ಅಂತ ನಾವೇ ತಿಳ್ಕೊಬೇಕು ಅಂತಂದರೆ ನಾವೇ ಕ್ವಶನ್ಗೆ ಆನ್ಸರ್ಸ್ ಎಲ್ಲ ಮಾಡ್ತಾ ಇರಬೇಕು. ಸೊ ಆಮೇಲೆ ಏಕಾಗ್ರತೆಯಿಂದ ಖಂಡಿತ ಓದಬೇಕು, ಟೈಮ್ ಕೊಡಬೇಕು, ಜಾಸ್ತಿ ಸ್ಟಡೀಸ್ಗೆ ಟೈಮ್ ಕೊಡಬೇಕು. ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟೇ ನಮ್ಗೆ ಒಳ್ಳೆಯದು. ಎಕ್ಸಾಮ್ ಇದೆ ಅಂತಂದಾಗ ಭಯ ಪಡೋದಕ್ಕಿಂತ ಟೆನ್ಷನ್ ಪಡೋದಕ್ಕಿಂತ ನಾನು ಆರಾಮಾಗಿ ಮಾಡ್ತೀನಿ, ಚೆನ್ನಾಗಿ ಓದಿ ಬರಿತೀನಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ನಾವು ಎಕ್ಸಾಮ್ಸ್ ಬರಿಬೇಕು. ಆಮೇಲೆ ನಾನು ಹೇಳೋದೇನಂತಂದರೆ ಎಲ್ಲ ಕಡೆನೂ ಇಂಪಾರ್ಟೆಂಟ್ಸ್ ಸ್ಟಡಿನೇ ಆಗಿರಬೇಕು. ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ಯಾವ ಟಿ ವಿನೂ ಬೇಡ, ಯಾವ ಮೊಬೈಲು ಬೇಡ, ಯಾವುದು ಬೇಡ, ಒಂಥರ ತಪಸ್ಸು ಥರ ಮಾಡಬೇಕು. ಆವಾಗಲೇ ನಾವು ಎಕ್ಸಾಮು ಪಾಸ್ ಮಾಡೋಕ್ಕಾಗೋದು. ಓದೋರು ಮಾತ್ರ ನಿಜವಾಗ್ಲೂ ನಾನೇನೋ ಒಂದು ತಪಸ್ಸು ಮಾಡ್ತಾಯಿದ್ದೀನಿ, ಏನೋ ಒಂದು ಸಾಧನೆಗೆ ನಾನು ತಪಸ್ಸು ಮಾಡ್ತಾಯಿದ್ದೀನಿ ಅಂದ್ಕೊಂಡು ಓದಬೇಕು. ಆವಾಗಲೇ ನಾವು ಮುಂದೆ ಬರೋಕ್ಕಾಗೋದು. ಸೊ ಈ ರೀತಿ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆದೆ. ಅದಾದಮೇಲೆ ಎಕ್ಸಾಮ್ ನನಗೆ ಕಷ್ಟನೇ ಅನ್ನಿಸ್ಲಿಲ್ಲ, ಯಾಕಂದರೆ ನಾನು ಅಷ್ಟೊಂದು ಪ್ರಿಪೇರ್ ಆಗಿದ್ದೆ. ನಾನು ಹೇಳಿದ್ನಲ್ಲ 1-2 ಬಂಡ್ಲೇ ಇತ್ತು ಅಂತಂದ್ಬಿಟ್ಟು. ಒಂದು ಸರಿ ನನ್ನ ಫ್ರೆಂಡ್ ಬಂದಿದ್ಲು ನನ್ನ ಎಕ್ಸಾಮ್ ದಿವಸ ನನ್ನ ಕರ್ಕೊಂಡು ಹೋಗೋಕ್ಕೆ, ಜೊತೆಗೆ ಹೋಗೋಕ್ಕೆ, ಎಕ್ಸಾಮ್ ಬರೆಯೋಕ್ಕೆ. ಅವಳು ಬಂದವಳು ನಾನು ಬರೆದಿರೋ ಶೀಟ್ನೆಲ್ಲ ಹಾಲೆಲ್ಲ ಇಟ್ಟಿದ್ದೆ. ಅವಳು ಅದು ನೋಡಿಬಿಟ್ಟು ಏನೋ ಇದು ಇಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ಯಾ, ಹಾಗಾದರೆ ಎಕ್ಸಾಮ್ ಚೆನ್ನಾಗಿ ಬರೀತೀಯ ಬಿಡು ಅಂತ ಹೇಳ್ತಾ ಇದ್ಲು. ಆ ಥರ ಏನೂ ಇಲ್ಲ, ಅದೆಲ್ಲ ಹಳೇದು ಅಂದರೆ ನಾನು ಬಿಟ್ಕೊಡ್ತಾ ಇರಲಿಲ್ಲ. ಸೊ ಏನಂತ ಇಲ್ಲ ಎಷ್ಟೋ ಹಂಗೆ ಬರೆದಿದ್ದೀನಿ ಅಷ್ಟೇ, ಅದು ಇದು ಅಂತ ಹೇಳ್ಬಿಟ್ಟು ಬಂದುಬಿಡ್ತಾಯಿದ್ದೆ. ಬಟ್ ಎಕ್ಸಾಮಲ್ಲಿ ನಂಗೆ ತುಂಬ ಈಸಿ ಅನ್ನಿಸ್ತು. ನಾನು ಅಷ್ಟೊಂದು ಪ್ರಾಕ್ಟೀಸ್ ಆಗಿ ಬರ್ತಿರೋದಕ್ಕೆ ನನಗೆ ಟಫ್ ಆಗಿದೆ ಕ್ವಶನ್ ಪೇಪರ್ ಅಂತಲೇ ಅನಿಸಿಲ್ಲ. ಅಂದರೆ ಅದೇ ನಾವು 100% ಏನಾದರೂ ಪ್ರಿಪೇರ್ ಆಗಿದ್ದರೆ ಎಕ್ಸಾಮ್ಗೆ ಟಫ್ ಅನಿಸಲ್ಲ. ತುಂಬ ಜನ ಅಯ್ಯೋ ತುಂಬ ಕಷ್ಟ ಇತ್ತು ಕ್ವಶನ್ ಪೇಪರು, ನಾನು ಓದಿರೋದು ಯಾವುದು ಬಂದಿಲ್ಲ, ಅದು ಇದು ಅಂತ ಹೇಳ್ತಾರೆ. ಫಸ್ಟ್ ನಾವು ಎಲ್ಲನೂ ಚೆನ್ನಾಗಿ 100% ಪ್ರಿಪೇರ್ ಆಗಿದ್ದರೆ ನಮಗೆ ಕ್ವಶನ್ ಪೇಪರ್ ಕಷ್ಟ ಅಂತ ಅನಿಸಲ್ಲ. ಸೊ ನಾನು ಎಕ್ಸಾಮ್ ಎಲ್ಲ ಚೆನ್ನಾಗೇ ಮಾಡಿದೆ. ಆಮೇಲೆ ರಿಸಲ್ಟ್ ಬಂದಮೇಲೆ ನನಗೆ ಒಂಥರ ಖುಷಿ ಆಗೋಯಿತು, ಶಾಕು ಆಯಿತು. ಯಾಕಂತಂದರೆ ನಾನು ಬರೆದಿರೋದು ನನಗೆ ಅನಿಸಿತ್ತಂದರೆ ಎಲ್ಲ ಸಬ್ಜೆಕ್ಟಲ್ಲಿ ಒಂದು 50-60 ಆಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ನನಗೆ 80-90 ಆ ರೀತಿ ಎಲ್ಲ ಬಂದುಬಿಟ್ಟಿತ್ತು. ಸೊ ನನಗಂತೂ ಫುಲ್ ಖುಷಿ ಆಗೋಯಿತು ಆ ಟೈಮಲ್ಲಿ. ಆಮೇಲೆ ರಿಸಲ್ಟ್ ಬಂದಾದಮೇಲೆ ಸ್ಕೂಲಲ್ಲಿ ಇಷ್ಟಿಷ್ಟು ಮಾರ್ಕ್ಸು 90 ಮೇಲೆ ತಗೊಳ್ಳೋರಿಗೆಲ್ಲ ಗಿಫ್ಟಾಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಟೀಚರ್ಸ್ ಎಲ್ಲ ಕರೆದು ಈ ಥರ ಎಲ್ಲ ಗಿಫ್ಟೆಲ್ಲ ಕೊಡ್ತಾಯಿದ್ರು ಎಲ್ಲರಿಗೂ, ಯಾರು ಚೆನ್ನಾಗಿ ಎಕ್ಸಾಮ್ ಬರೆದಿದ್ದಾರೋ ಅವ್ರಿಗೆಲ್ಲ. ಸೊ ಆವಾಗ ನನ್ನ ಕರೆದ್ಬಿಟ್ಟು ನೋಡಿ ಟೀಚರ್ ಮಗಳು ಫಸ್ಟ್ ಕ್ಲಾಸ್ ಬಂದಿದ್ದಾಳೆ, ಒಂದು 2-3 ಸಬ್ಜೆಕ್ಟಲ್ಲಿ 90 ಮೇಲೆ ತಗೊಂಡಿದ್ದಾಳೆ ಮಾರ್ಕ್ಸ್ ಅಂತೆಲ್ಲ ಹೇಳ್ಬಿಟ್ರು. ಖುಷಿ ಆಗೋಯಿತು ನನಗಂತೂ. ಹಿಂದಿ ನನಗೆ ತುಂಬ ಟಫ್ ಅಂತ ಅನಿಸ್ತಾಯಿತ್ತು ಸ್ಟಾರ್ಟಿಂಗಲ್ಲಿ, ಬಟ್ ಹಿಂದಿಯಲ್ಲೇ ನಾನು 92 ಮಾರ್ಕ್ಸ್ ತೊಗೊಂಡಿದ್ದೆ. ಸೊ ಅದು ಖುಷಿ ಆಯಿತು. ಅದು ಹೆಂಗೆ ಅಂತಂದರೆ ಈ ಲ್ಯಾಂಗ್ವೇಜ್ ಚೆನ್ನಾಗಿ ಬಂದುಬಿಡ್ಬೇಕು ಅಂತಂದರೆ ನಾವೇನು ಮಾಡಬೇಕಂದ್ರೆ ಆ ಲ್ಯಾಂಗ್ವೇಜಲ್ಲಿ ಸೀರಿಯಲ್ಸ್ ಆಗಲಿ ಸಿನಿಮಾಗಳಾಗಲಿ ಅದು ಜಾಸ್ತಿ ನೋಡಬೇಕು, ಪೇಪರ್ ಓದೋದಾಗಲಿ ಆ ಥರ ಎಲ್ಲ ಮಾಡಿದ್ರೆ ಬಂದುಬಿಡುತ್ತೆ. ಸೊ ನಾನು ಹಿಂದಿ ಕಲ್ತ್ಕೊಳ್ಳೋಕ್ಕೋಸ್ಕರ ಹಿಂದಿ ಸೀರಿಯಲ್ಸ್ ತುಂಬ ನೋಡ್ಕೊತಾ ಬರ್ತಾಯಿದ್ದೆ. ಹಿಂದಿ ಸೀರಿಯಲ್ಸ್ ನೋಡಿ ನನಗೆ ಹಿಂದಿ ಈಸಿ ಆಗೋಗ್ಬಿಡ್ತು. ಸೊ ಹಿಂದಿಯಲ್ಲೇ ಜಾಸ್ತಿ ಮಾರ್ಕ್ಸ್ ಬಂದಿದ್ದು ತುಂಬ ಖುಷಿ ಆಗೋಯ್ತು ನನಗಂತೂ. ಸೊ ಈ ರೀತಿ ನಾನು ಎಕ್ಸಾಮ್ ಮಾಡಿದೆ. ಆಮೇಲೆ ನೋಡಿ ಟೀಚರ್ ಮಗಳು ಈ ಥರ ಮಾರ್ಕ್ಸ್ ತೆಗೆದಿದ್ದಾಳೆ, ಫಸ್ಟ್ ಕ್ಲಾಸ್ ಬಂದಿದ್ದಾಳೆ ಅಂತೆಲ್ಲ ಹೇಳಿ ಹೋಗಲಿ ಇದು ಮಾಡಿದ್ರು. ನಮ್ಮಮ್ಮ ಅಂತೂ ತುಂಬ ಖುಷಿ ಆದರು, ನಮ್ಮ ಅಪ್ಪನೂ ತುಂಬ ಖುಷಿ ಆಗೋಗಿದ್ರು ಅವಾಗ. ಅಪ್ಪ ಸತ್ಯ ನಾನು ಫಸ್ಟ್ ಕ್ಲಾಸ್ ಬಂದು ಚೆನ್ನಾಗಿ ಮಾಡಿದೆ ಎಕ್ಸಾಮು. ನಮ್ಮಮ್ಮಗೂ ಒಂದು ಸ್ವಲ್ಪ ಗೌರವ ಬಂತು, ಮೀನ್ಸ್ ನನ್ನಿಂದ ಅದೊಂಥರ ಬಂದ್ಬಿಡ್ತಾಯಿತ್ತು ಮಾತು, ಟೀಚರ್ ಮಗಳೇ ಫೇಲ್ ಆಗೋದ್ಲು ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾಯಿತ್ತು. ನಾನು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂದಿದ್ದರೆ ಮೋಸ್ಟ್ಲಿ
ಫೇಲ್ ಆಗ್ತಿತ್ತೋ ಏನೋ, ಇಲ್ಲ ಫೇಲ್ ಆಗೋಷ್ಟು ಡಲ್ ಸ್ಟೂಡೆಂಟ್ ನಾನು ಇರಲಿಲ್ಲ. ಏನಂದರೆ ಜಸ್ಟ್ 40-50 ಆ ಥರ ಬರ್ತಾಯಿತ್ತೇನೋ ಮಾರ್ಕ್ಸ್ ಅಷ್ಟೇ. ಬಟ್ ನಾನು ತುಂಬ ಸೀರಿಯಸ್ ಆಗ್ತಾವೆ ನನಗೆ ನಾನೇನಾದರೂ ಚಾಲೆಂಜಾಗಿ ತೊಗೊಂಡ್ಬಿಟ್ರೆ ನನ್ನ ಲೈಫಲ್ಲಿ ನಾನು ತುಂಬ ಸೀರಿಯಸ್ ಆಗಿ ಚಾಲೆಂಜಾಗಿ ತೊಗೊಂಡ್ಬಿಟ್ರೆ ಅದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗೋಗ್ತೀನಿ, ಅದು ಮಾಡೇ ಮಾಡ್ತೀನಿ ನಾನು. ಸೊ ದೇವ್ರನ್ನೂ ನಂಬ್ಕೊಂಡು 100% ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಓದಿದ್ದೆ. ಸೊ ನೋಡಿ ಒಂದು ಒಳ್ಳೆ ಫಲಿತಾಂಶ ಬಂತು. ಸೊ ಓದೋ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಹೇಳೋದೇನು ಅಂತಂದರೆ, ಫಸ್ಟು ನಿಮಗೆ ನೀವೇ ಚಾಲೆಂಜ್ ತೊಗೊಳ್ಳಿ. ಇವತ್ತು ಚೆನ್ನಾಗಿ ಓದಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರೆ ನಾಳೆ ಯಾವತ್ತಾದರೂ ಒಂದಿನ ಖಂಡಿತ ನಿಮ್ಗೆ ಅದು ಯೂಸ್ ಆಗೇ ಆಗುತ್ತೆ. ಇವಾಗ ಈ ಟೈಮಲ್ಲಿ ಅಯ್ಯೋ ನಾನು ಎಕ್ಸಾಮ್ ಅವಾಗ ಚೆನ್ನಾಗಿ ಬರ್ತಿದ್ರೆ, ನಾನು ಪಾಸ್ ಆಗಿದ್ದಿದ್ರೆ, ನಾನು 10th ಡಿಗ್ರಿ ಎಲ್ಲ ಮಾಡ್ಕೊಂಡಿದ್ರೆ ಇವಾಗ ನನ್ನ ಲೈಫ್ ಹೆಂಗಿರ್ತಾಯಿತ್ತು ಅಂತ ನಾವು ಯಾವತ್ತೂ ಅನ್ಕೊಂಬಾರ್ದು. ಇವಾಗೇ ಡಿಸೈಡ್ ಆಗಬೇಕು, ನಾನು ಇಷ್ಟು ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತೊಗೊಬೇಕು, ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು, ನಾನು ಒಳ್ಳೆ ಜಾಬ್ ತೊಗೊಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದ್ಬಿಟ್ಟು ಸ್ಟಡಿ ಮಾಡ್ತಿರೋ ಟೈಮಲ್ಲೇ ಫಿಕ್ಸ್ ಆಗೋಗ್ಬಿಡ್ಬೇಕು. ಅಂದರೆ ಏನಂತಂದರೆ ಆ ಟೈಮಲ್ಲಿ ನಮಗೆ ಅಷ್ಟು ಮೆಚ್ಯೂರಿಟಿನೂ ಇರೋಲ್ಲ, ನಮ್ಗೆ ಅಷ್ಟು ಓದೋದ್ರ ಮೇಲೆ ಇಂಟ್ರೆಸ್ಟು ಇರೋಲ್ಲ, ನಮಗೆ ಆ ಥರ ಥಿಂಕಿಂಗೇ ಬರೋಲ್ಲ. ಸೊ ಇವಾಗ ಒಂದು ಸ್ವಲ್ಪ ಮೊಬೈಲಲ್ಲಿ ನಾವು ಕೆಲವೊಂದು ಮೋಟಿವೇಶ್ನಲ್ ವೀಡಿಯೋಸು ಅವೆಲ್ಲ ನೋಡಿದ್ರೆ, ಸ್ಟಡೀಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಕೆಲವೊಂದು ವೀಡಿಯೋಸು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬರೋದು ನೋಡಿದ್ರೆ ಆವಾಗ ಅನಿಸುತ್ತೆ ಓಕೆ ಓದಬೇಕು, ಏನಾದರೂ ಮಾಡಬೇಕು ಸಾಧನೆ ಅಂತ ಅನಿಸುತ್ತೆ. ಬಟ್ ಅವಾಗೆಲ್ಲ ಆ ಥರ ಇರ್ತಾ ಇರಲಿಲ್ಲ. ಸೊ ನಮಗೆ ನಾವೇ ಚಾಲೆಂಜಾಗಿ ತೊಗೊಬೇಕಾಗಿತ್ತು. ನನಗಷ್ಟೇ ಅವ್ರು ಯಾರೋ ಆ ಥರ ನಮ್ಮ ಟೀಚರಲ್ಲೇ ಆ ಥರ ಹೇಳಿದ್ದಕ್ಕೆ ಸೊ ಎಲ್ಲ ನನ್ನನ್ನು ಇದರಲ್ಲಿ ನೋಡ್ತಾ ಇದ್ದಾರೆ, ಏನು ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ನೋಡ್ತಿದ್ದಾರೆ ಅಂದ್ಬಿಟ್ಟು ನಾನು ಚಾಲೆಂಜಾಗಿ ತೊಗೊಂಡು 10th ಎಕ್ಸಾಮ್ ಬರೆದೆ. ಸೊ ಪಾಸು ಕೂಡ ಅದೇ, ಫಸ್ಟ್ ಕ್ಲಾಸ್ ಪಾಸ್ ಆದೆ. ಎಷ್ಟು ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜ್ ಬಂದಿದ್ದು ಅಂತ ಹೇಳ್ಬೇಕಂದ್ರೆ ನೀವು ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ಇಲ್ಲಾಂದರೆ ನಾನು ಹೇಳೋ ಅವಶ್ಯಕತೆ ಹೇಳಲ್ಲ. ಕಮೆಂಟಲ್ಲಿ ಕೇಳಿ, ಖಂಡಿತ ಹೇಳ್ತೀನಿ ಎಷ್ಟು ಪರ್ಸೆಂಟೇಜ್ ನಾನು 10th ಪಾಸ್ ಆದೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು. ಬಟ್ ಫಸ್ಟ್ ಕ್ಲಾಸ್ ಬಂದಿದ್ದೀನಿ. ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಅಯ್ಯೋ ಒಂದು ತಿಂಗಳಿಂದ ನಾನು ಓದೋಕ್ಕೆ ಪ್ರಾಕ್ಟೀಸ್ ಮಾಡಿ ಓದೋಕ್ಕೆ ಕಷ್ಟಪಟ್ಟಿದ್ದಕ್ಕೆ ನಾನು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, ಫಸ್ಟ್ ಕ್ಲಾಸ್ ಮೇಲೆ ತೊಗೊಂಡಿದ್ದೀನಿ. ಇನ್ನೂ ಏನಾದರೂ ಇನ್ನೂ ಕಷ್ಟಪಟ್ಟು ಇನ್ನೂ ಒಂದು 2-3 ತಿಂಗಳಿಂದ ಮೊದಲಿಂದನೇ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಓದ್ಕೊಂಡು ಬಂದಿದ್ದಿದ್ರೆ ನಾನು ಡಿಸ್ಟಿಂಕ್ಷನ್ ಬರ್ಬೋದಿತ್ತು, 90% ಮೇಲೆ ತೊಗೊಬೋದಿತ್ತಲ್ಲ ನಾನು ಅಂತ ಅನಿಸ್ತು. ಅಂದರೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ, ಎಕ್ಸಾಮು 6 ತಿಂಗಳಿಗೊಂದು ಎಕ್ಸಾಮ್ ಬರುತ್ತಲ್ವಾ, 6 ತಿಂಗಳಾದಮೇಲೆ ಒಂದು ಎಕ್ಸಾಮ್ ಆದಮೇಲೆ ಮತ್ತೆ 6 ತಿಂಗಳು ಫ್ರೀ, ಆಮೇಲೆ ಮತ್ತೆ ಎಕ್ಸಾಮ್, ಈ ಥರ ಒಂದು ವರ್ಷದಲ್ಲಿ ಬರುತ್ತಲ್ವಾ. ಸೊ 3 ತಿಂಗಳು ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನು ಇಷ್ಟನೋ, ಏನೇನು ಲೈಫ್ ಎಂಜಾಯ್ಮೆಂಟ್ ಮಾಡಬೇಕು ಮಾಡಬೇಡಿ. ಇನ್ನು 3 ತಿಂಗಳು ಎಕ್ಸಾಮ್ಗಿನ್ನ 3 ತಿಂಗಳು ಇದ್ದಂಗೆ ತುಂಬ ಅದಕ್ಕೆ ಕಾನ್ಸಂಟ್ರೇಷನ್ ಕೊಟ್ಟು ಬರೀ ಸ್ಟಡೀಸ್ ಅಂದ್ಕೊಂಡು ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಬಟ್ಬೇಡಿ. ಆಮೇಲೆ ಎಕ್ಸಾಮ್ ಆದಮೇಲೆ ಮತ್ತೆ 3 ತಿಂಗಳು ಆರಾಮಾಗಿ ಫ್ರೀಯಾಗಿ ಇರಿಬೇಕಾದ್ರೆ, ನಿಮ್ಗೆ ಬೇರೆ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಬೇರೆ ಕಡೆ ಏನಾದರೂ ಟ್ಯಾಲೆಂಟ್ ಏನಾದರೂ ನಿಮ್ಮಲ್ಲಿದ್ದರೆ, ಡ್ಯಾನ್ಸು ಈ ಥರ ಸಾಂಗು ಏನಾದರೂ ಅದ್ರ ಕಡೆ ಗಮನ ಕೊಡಿ. ಬಟ್ ಎಕ್ಸಾಮ್ಗೆ 3 ಮಂತ್ಸ್ ಇದೆ, ನನಗೆ 3 ಮಂತಿಂದನೇ ಸ್ಟಾರ್ಟ್ ಮಾಡಬೇಡಿ. ಚೆನ್ನಾಗಿ ಓದ್ಬೋದು, ಚೆನ್ನಾಗಿ ಎಕ್ಸಾಮ್ ಬರೀಬೋದು, ಒಳ್ಳೆ ಮಾರ್ಕ್ಸ್ ತೊಗೊಬೋದು. ನಾಳೆ ದಿವಸ ನಿಜವಾಗ್ಲೂ ನೀವೇನು ಓದಿರ್ತೀರೋ ಅದೇ ನಿಮ್ಮನ್ನ ಕಾಪಾಡೋದು. ಎಜುಕೇಷನ್ ಇದ್ದರೆ ನೀವು ಲೈಫಲ್ಲಿ ಮುಂದೆ ಎಲ್ಲೋ ಹೋಗ್ತೀರ. ಎಜುಕೇಷನ್ ಇದ್ದರೆ ಏನು ಜನ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಗೊಂದು ಜಾಬ್ ಸಿಗುತ್ತೆ, ನಿಮ್ಗೆ ಆ ಜಾಬಿಂದ ನೀವು ಸಂಪಾದನೆ ಮಾಡ್ತೀರಾ, ಅದರಿಂದ ಆಸ್ತಿ ಪಾಸ್ತಿ ಮಾಡ್ತೀರಾ, ಒಂದು ಲೈಫಲ್ಲಿ ನೀವೊಂದು ಸೆಕ್ಯೂರಿಟಿ ಬರುತ್ತೆ ಲೈಫಲ್ಲಿ. ನನಗೂ ನಾನು ಓದಿದ್ದೀನಿ, ಎಲ್ಲೋದ್ರೂ ನಂಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಬರುತ್ತೆ. ಎಲ್ಲ ಗೌರವ, ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಓದಿರೋನು ಕೊಡೋಷ್ಟು ಗೌರವ ಜಾಸ್ತಿ ಶ್ರೀಮಂತ ದುಡ್ಡಿರೋನಿಗೂ ಅಷ್ಟು ಕೊಡೋಲ್ಲ. ಬಟ್ ಸ್ಟಡೀಸು ಈ ಕಾಲದಲ್ಲಿ ದುಡ್ಡು ಎಲ್ಲ ಇಂಪಾರ್ಟೆಂಟು ಬಿಡಿ, ಬಟ್ ಎಜುಕೇಷನ್ ಕೊಡೋ ರೆಸ್ಪೆಕ್ಟು ಇನ್ನೊಂದಕ್ಕೆ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲನೂ ಕೊಡುತ್ತೆ ಎಜುಕೇಷನ್ ಇತ್ತು ಅಂತಂದರೆ, ನಮ್ಮ ಲೈಫೇ ಚೇಂಜ್ ಆಗೋಗ್ಬಿಡುತ್ತೆ ಎಜುಕೇಷನಿಂದ. ಸೊ ಎಲ್ಲೇ ಹೋದರೂ ಕೂಡ ನಾವು ಒಂದು ಕೆಲಸ ಮಾಡ್ಕೊಂಡು ಬದುಕ್ಬೋದು. ಎಜುಕೇಷನ್ ಅನ್ನೋದಿತ್ತು ಅಂತಂದರೆ ಒಂದು ಒಳ್ಳೆ ಸ್ಥಾನದಲ್ಲಿ ನಾವು ಇರ್ತೀವಿ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದು ನನ್ನ 10th ಎಕ್ಸಾಮ್ದೊಂದು ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಒಬ್ರು ಹಿಂಗೆ ಅಂದಿದ್ರು, ನಾನು ಅದನ್ನೇ ಚಾಲೆಂಜಿಂಗಾಗಿ ತೊಗೊಂಡೆ. ನಾನು 10th ಎಕ್ಸಾಮ್ನ ಕಷ್ಟಪಟ್ಟು ಓದಿ ಬರೆದೆ, ಅದಾದಮೇಲೆ ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡೆ, ನಾನು ಅಂದ್ಕೊಂಡಿದ್ದು ಸಾಧಿಸಿದೆ. ಇದು ನನಗೆ ಇವತ್ತಿಗೂ ಕೂಡ ನೆನಪಿಸ್ಕೊತೀನಿ. ಯಾಕಂತಂದರೆ ಈ ಥರ ಇರೋರು ಬೇಕು, ಈ ಥರ ಅನ್ನೋರು ಬೇಕು. ನಿನ್ನ ಕೈಯಲ್ಲಿ ಆಗಲ್ಲ, ನೀನೇನು ಮಾಡಲ್ಲ, ಅದು ಇದು ಅನ್ನೋರು ಇರಲೇಬೇಕು. ಹಾಗೆ ನಾವು ಅದನ್ನು ಚಾಲೆಂಜಿಗಾಗಿ ತೊಗೊಬೇಕು, ಆವಾಗ ಲೈಫ್ ಚೆನ್ನಾಗಿರುತ್ತೆ. ನೋಡಿ, ಶತ್ರು ಹಿಂಗೂ ಇರಬೇಕು, ನಮ್ಮನ್ನ ತುಳಿಯೋಕ್ಕೆ ಇರೋರು ಇರಬೇಕು. ನಾವು ಅವ್ರು ನಮ್ಮನ್ನ ತುಳಿಯೋಕ್ಕೆ ಬರ್ತಿದ್ದಾರಲ್ಲ, ನಿನ್ನ ಮುಂದೆನೇ ನಾನು ಎದ್ದು ನಿಂತ್ಕೊತೀನಿ ನೋಡು ಅಂತ ಅಂದ್ಬಿಟ್ಟು ನಾವು ಅವ್ರ ಮುಂದೆನೇ ಚಾಲೆಂಜಿಗಾಗಿ ತೊಗೊಂಡು ಬೆಳೆಯೋಕ್ಕೂ ರೆಡಿ ಇರಬೇಕು. ಸೊ ನಾವು
ನಾವು ಒಂದು ಲೆವೆಲಲ್ಲಿ ಇರಬೇಕು ಅಂತಂದರೆ ಇಂಥ ಮಾತುಗಳನ್ನ ನಾವು ಕೇಳಿಸ್ಕೊಬೇಕು, ಆವಾಗಲೇ ನಾವು ಮುಂದೆ ಬರೋಕ್ಕಾಗೋದು ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದೆಯಾ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿರೋದು ಒಂಚೂರಾದರೂ ನಿಮ್ಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಅನಿಸುತ್ತೆ. ಸೊ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವರೇ.